ಎಲ್ರಿಗೂ ನಮಸ್ಕಾರ. ಕಾಟೇರ ಇದು ಎರಡನೇ ಸಲ ನಾನು ನೋಡ್ತಿರೋದು. ನಿಜಕ್ಕೂ ಹೌದು, ರಿಲೀಸ್ ಮುಂಚೆನೂ ನೋಡಿದ್ದೆ. ಈಗ ರಿಲೀಸ್ ಆಗಿ ಎಲ್ಲರೂ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟ ಯಶಸ್ಸು ಕೊಟ್ಟ ಮೇಲೂ ನೋಡ್ತಾ ಇದ್ದೀವಿ. ನಿಜಕ್ಕೂ ಅಪ್ಪಾಜಿ ಸೂಪರ್. ಇದೇನೇ ಕೇಳ್ತಿದ್ದೀನಿ ಅಂದರೆ, ನಾವು ದರ್ಶನ್ ಸರ್ ಫ್ಯಾನ್ ಆಗಿಲ್ಲ, ದರ್ಶನ್ ಸರ್ ಸಿನಿಮಾ ಸುಮಾರಾಗಿದ್ದರೆ ಸಾಕು, ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಆಸೆ ಪಡ್ತಿದ್ವಿ. ಬಟ್ ಅಪ್ಪಾಜಿ ಸಖತ್ತಾಗಿ ಮಾಡವ್ರೆ. ಆಮೇಲೆ ಒಂದು ಕಮರ್ಷಿಯಲ್ ಆಗಿ ದರ್ಶನ್ ಸರ್ ಆ್ಯಕ್ಟ್ ಮಾಡವ್ರೆ. ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂದರೆ, ಇವತ್ತು ನನಗನ್ಸಿದ್ದು ಒಂದಷ್ಟು ಕಡೆ ಕೇಳ್ತಾ ಇದ್ವಿ ಹಳೆ ಕಲಾವಿದರುಗಳನ್ನ ಬಿಟ್ಬಿಟ್ಟವ್ರೆ ಅಂತ. ಇದರಲ್ಲಿ ಅಷ್ಟು ಜನ ಕಲಾವಿದರನ್ನೆಲ್ಲ ಯೂಸ್ ಮಾಡಿರೋದು ನಮ್ಮ ಹಳೆ ಕಲಾವಿದರುಗಳೇ. ಈ ಥರದ ಸಿನಿಮಾ ಕನ್ನಡಕ್ಕೆ ಬೇಕಿತ್ತು. ಯಾಕಂದರೆ ಇತ್ತೀಚೆಗೆ ನಮ್ಮ ಕನ್ನಡ ಪಿಕ್ಚರ್ಗಳು ಈ ವರ್ಷದಲ್ಲಿ ಯಾವುದೂ ಚೆನ್ನಾಗಿ ವರ್ಕ್ ಆಗ್ತಿರ್ಲಿಲ್ಲ. ಇದು ತುಂಬ ಕನ್ನಡ ಸಿನಿಮಾಗೂ ಒಂದು ದೊಡ್ಡ ಸಕ್ಸಸ್ಸು. ದರ್ಶನ್ ಸರ್ ಅವರ ಸಿನಿಮಾ ಕೆರಿಯರ್ಗೆ ಇದು ಒಂದು ಬೆಸ್ಟ್ ಪಿಕ್ಚರು. ನಮ್ಮ ಅಪ್ಪಾಜಿ ಚೌಕ ಮಾಡಿದರು, ಅದು ಬೇರೆನೇ, ಒಂದು ರಾಬರ್ಟ್ ಬೇರೆ. ಬಟ್ ಕಾಟೇರನೇ ಒಂದು ಬೇರೆ ಲೆವೆಲ್ಗೆ. ಇವರ ಲೈಫ್ ಕೆರಿಯರಲ್ಲೂ ಇದೊಂದು ಬೆಸ್ಟ್ ಚಿತ್ರ ಆಗುತ್ತೆ ಅಂತ ಖಂಡಿತ ನಾನು ಹೇಳೋದಲ್ಲ, ಇಡೀ ಕರ್ನಾಟಕದ ಜನ ಹೇಳ್ತಿದ್ದಾರೆ. ಪ್ರತಿಯೊಬ್ಬರು ಸಕ್ಕತ್ತಾಗಿ ಆ್ಯಕ್ಟ್ ಮಾಡೋರು. ಅಲ್ಲಲ್ಲಿ ಅಳು ಬರುತ್ತೆ, ಒಂದು ಮನಸ್ಸಿಗೆ ಕಲ್ಕೋ ಥರದ್ದು ದೃಶ್ಯಗಳಿದೆ. ಇನ್ನೂ ತುಂಬ ಜನ ಇದ್ದಾರೆ, ನಾನು ಜಾಸ್ತಿ ಮಾತಾಡಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜನವರಿ ಇದನ್ನು ಕಟ್ ಮಾಡಿಬಿಡ್ರಿ, ಹಾಕ್ರಿ. ಜನವರಿ 26ಕ್ಕೆ ನಮ್ಮದು ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ. ದಯವಿಟ್ಟು ನೋಡಿ, ಹರಿಸಿ, ಆಶೀರ್ವಾದಿಸಿ. ಥ್ಯಾಂಕ್ ಯು. ಹೀರೋಯಿನ್ನು ಇಲ್ಲೇ ಇದ್ದಾರೆ ನೋಡಿ, ಬೆಳ್ಕೊಳಗಿದ್ದಾರೆ, ಸಕಲಾಗಿ ಮಾಡೋರು ಇವರು.